ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಸ್ವೀಟಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಶ್ಮಿ. 3 ಡೇಸ್ ಟ್ರಿಪ್ನ ಪಾರ್ಟ್ 2ಗೆ ಸ್ವಾಗತ. ಯಾರೆಲ್ಲ ಪಾರ್ಟ್ 1 ನೋಡಿಲ್ಲ ದಯವಿಟ್ಟು ನೋಡ್ಕೊಬನ್ನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಉಡುಪಿಯಿಂದ ಶೃಂಗೇರಿಗೆ 75 ಕಿಲೋಮೀಟರ್ ಇದೆ. ನಾವು 10:30ಗೆ ಉಡುಪಿ ಬಿಟ್ಟು 12:30ಗೆ ನಾವು ಶೃಂಗೇರಿನ ತಲುಪಿ ಅಲ್ಲಿ BGS ಎಂಬ ಗೆಸ್ಟ್ ಹೌಸಲ್ಲಿ ನಮಗೆ ರೂಮ್ ಸಿಕ್ತು. ಅಲ್ಲಿ ಬೇಗ ನಿದ್ದೆ ಮಾಡೋಣ ಅಂತ ಹೋಗಿ ನಿದ್ದೆ ಮಾಡಿ ಬೆಳಗ್ಗೆ ಮಾರ್ನಿಂಗ್ 7:30ಗೆ ಎದ್ದು ರೆಡಿ ಆಗೋಷ್ಟರಲ್ಲಿ 10:30 ಆಯಿತು. ಹಾಗೆ ಎಲ್ಲ ಲಗೇಜ್ನೆಲ್ಲ ಗಾಡಿಗೆ ಹಾಕಿ ರೆಡಿ ಆದ್ವಿ. ನೋಡಿ, ನಾನು ಈ ಡ್ರೆಸ್ ಸೀರೆ ಹಾಕಿದ್ದೆ. ನಾನು ಅಮ್ಮ ಒಂದೇ ಥರ ಸ್ಯಾರಿ ಹಾಕಿದ್ವಿ. ತುಂಬ ಚೆನ್ನಾಗಿತ್ತು ಸ್ಯಾರಿ. ಇದನ್ನು ಪೋತಿಸಲ್ಲಿ ತೊಗೊಂಡಿದ್ದು. ಟಿ ಹತ್ತೋದು ಒಂದು ವೀಡಿಯೋ ಮಾಡು, ತುಂಬ ಜೋಶಲ್ಲಿ ಚೆನ್ನಾಗಿರುತ್ತೆ ಅಂತಂದರು. ಅದಕ್ಕೆ ನಾನು ಫುಲ್ ಜೋಶಲ್ಲಿ ಹಾಕ್ಕೊಂಡು ವೀಡಿಯೋ ಮಾಡಿದೆ. ನೋಡಿ ಹೇಗಿತ್ತು ಅಂತ ಹೇಳಿ. ಹತ್ತಿ ಬೇಗ. ಬಾಯ್. ಇತ್ತು ಅಲ್ವಾ, ಫುಲ್ ಜೋಶ್ ಬರಲಿ ಅಂತ ವಿಡಿಯೋ ಮಾಡಿದೆ. ಎಲ್ಲ ಹಾಗೆ ಸೆಟಲ್ ಆದ್ವಿ. ಎಲ್ಲರೂ ಸ್ಯಾರಿ ಉಟ್ಟಿದ್ವಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ವಿ. ಹಾಗೆ ತುಂಗಭದ್ರದ ನೀರು ಸಹ ತುಂಬ ಹರಿತಾ ಇತ್ತು. ಈ ಟೈಮಲ್ಲಿ ಮಳೆಗಾಲ ಅಲ್ವಾ, ತುಂಬ ಎಲ್ಲ ನದಿನೂ ತುಂಬಿ ಹರಿತಾ ಇತ್ತು. ತುಂಬ ಚೆನ್ನಾಗಿತ್ತು ನೋಡಿ, ತುಂಬ ಚೆನ್ನಾಗಿತ್ತು ಕಾಣ್ತಿದೆ. ನಿಮಗೂ ಕಾಣ್ತಿದೆ. ಮಳೆನೂ ಸಹ ಬರ್ತಿತ್ತು. ಚಿಡಿ ಬಸ್ಸು ಕಾರು ನೋಡಿ ತುಂಬ ಜನ ಇದ್ದಾರೆ ಅಂದ್ಕೊಂಡೆ, ಆದರೆ ಅಷ್ಟು ಜನ ಇರಲಿಲ್ಲ. ತುಂಬ ಸ್ವಲ್ಪ ಕಮ್ಮಿ ಜನ ಇದ್ದರು. ಶೃಂಗೇರಿ ಶಾರದಾ ಪೀಠವು 8ನೇ ಶತಮಾನದಲ್ಲಿ ಅದ್ವೈತ ವೇದಾಂತದ ಪ್ರತಿಪಾದಕರಾದ ಶಂಕರಾಚಾರ್ಯರು ಸ್ಥಾಪಿಸಿದ 4 ಪ್ರಮುಖ ಮಠಗಳಲ್ಲಿ ಮೊದಲನೆಯದು ಇದು. ಇದನ್ನು ದಕ್ಷಿಣಾಮಾನ್ಯ ಪೀಠವೆಂದು ಸಹ ಕರೀತಾರೆ. ಇದು ಭಾರತದಲ್ಲಿನ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಎಂಬ ಪ್ರದೇಶದಲ್ಲಿ ಇದೆ. ತುಂಗಾ ನದಿಯ ದಡದಲ್ಲಿ ಉತ್ತರ ಮತ್ತು ದಕ್ಷಿಣ ದಡದಲ್ಲಿ 2 ಬದಿಯಲ್ಲೂ ಸಹ ದೇವಾಲಯವಿದೆ. ಸರಸ್ವತಿ ದೇವತೆಗೆ ಅರ್ಪಿತವಾದ ಶಾರದಾಂಬೆ, ಶಿವನಿಗೆ ಅರ್ಪಿತವಾದ ವಿದ್ಯಾಶಂಕರ ದೇವಾಲಯವಿದೆ. ಹಿಂದೂ ದೇವಾಲಯವಾಗಿದ್ದು, ಹಿಂದೂ ದಂತಕಥೆಗಳ ಪ್ರಕಾರ ಈ ಸ್ಥಳವು ವಿಭಾಂಡಕ ಮಣಿಯ ಮಗನಾದ ಋಷ್ಯಶೃಂಗ ಋಷಿಗಳು ಇಲ್ಲಿ ಘೋರ ತಪಸ್ಸನ್ನು ಮಾಡಿದ್ದರಿಂದ ಶೃಂಗೇರಿ ಎಂಬ ಹೆಸರು ಬಂದಿದೆ ಎಂದು ಪ್ರತೀತಿ ಇದೆ. ನವರಾತ್ರಿಯಂದು ಶಾರದಾಂಬೆಗೆ ಚಂಡಿ ಹೋಮ, ರಥೋತ್ಸವ, ಕುಂಕುಮಾರ್ಚನೆ, ಚಿನ್ನದ ರಥ ಸೇವೆ ಇನ್ನು ಮುಂತಾದ ಸೇವೆಗಳು ನಡೆಯುತ್ತದೆ. ದೇಶದಲ್ಲಿ ಚಾಲ್ತಿಯಿದ್ದ ವೈದಿಕ ನಂಬಿಕೆಗಳನ್ನು ಹೋಗಲಾಡಿಸಿದ ನಂತರ ಆಚಾರ್ಯರು ಅದ್ವೈತ ವೇದಾಂತದ ಸತ್ಯಗಳನ್ನು ಹರಡಲು ಒಂದು ಸಂಸ್ಥೆಯನ್ನು ಸ್ಥಾಪಿಸಲು ಅನುಕೂಲಕರವಾದ, ಅಂದರೆ ಪವಿತ್ರವಾದ ಸ್ಥಳವನ್ನು ಹುಡುಕಿಕೊಂಡು ಶೃಂಗೇರಿಗೆ ಬಂದರು. ಅವರು ಪವಿತ್ರ ತುಂಗಾ ನದಿಯ ದಡದಲ್ಲಿ ಒಂದು ಅಸಾಧಾರಣ ದೃಶ್ಯವನ್ನು ಕಂಡರು. ಹೆರಿಗೆ ನೋವಿನಿಂದ ಬಳಲುತ್ತಿದ್ದ ಕಪ್ಪೆಗೆ ನೆರಳು ನೀಡಲು ಒಂದು ನಾಗರ ಹಾವು ತನ್ನ ಹೆಡೆಯನ್ನು ಚಾಚಿ ಮಧ್ಯಾಹ್ನದ ಸುಡುವ ಸೂರ್ಯನಿಂದ ಅದನ್ನು ರಕ್ಷಿಸಿತ್ತು. ನೈಸರ್ಗಿಕ ವಿರೋಧಿಗಳ ನಡುವೆ ಸಾಮರಸ್ಯವನ್ನು ಉಂಟುಮಾಡುವ ಈ ಪವಿತ್ರ ಸ್ಥಳವೆಂದು ಪ್ರಭಾವಿತರಾದ ಆಚಾರ್ಯರು ತಮ್ಮ ಮೊದಲ ಮಠವನ್ನು ಈ ಸ್ಥಳದಲ್ಲಿ ಸ್ಥಾಪಿಸಿದರು. ಶೃಂಗೇರಿ ಮಠದ ಮಠಾಧೀಶರಾಗಿ ಮೊದಲನೇದಾಗಿ ಶಂಕರಾಚಾರ್ಯರಿದ್ದರು. ಇಲ್ಲಿಯವರೆಗೂ 36 ಮಠಾಧೀಶರಾಗಿದ್ದು, 36ನೇ ಮಠಾಧೀಶರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳಾಗಿದ್ದು, 37ನೇ ಮಠಾಧೀಶರು ವಿದೂಷಕರಾಗಿದ್ದಾರೆ. 14ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಮತ್ತು 2ನೇ ಶತಮಾನದ ಜಗದ್ಗುರು ಶ್ರೀ ವಿದ್ಯಾರಣ್ಯರವರು ಶ್ರೀ ಶಾರದಾಂಬೆಯನ್ನು ಶ್ರೀ ಗಂಧಗಳ ಪ್ರತಿಮೆಯಲ್ಲಿ ನಿಂತಿರುವ ಭಂಗಿಯಲ್ಲಿ ಸ್ಥಾಪಿಸಿದರು.
ಇಲ್ಲಿ ಅಕ್ಷರಾಭ್ಯಾಸ ಮಾಡುವ ಪ್ರತೀತಿನೂ ಇದೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸುವುದರಿಂದ ಉತ್ತಮ ಜ್ಞಾನ, ವಿದ್ಯಾಭ್ಯಾಸ ಯಶಸ್ಸು ಸಿಗುತ್ತವೆ ಎಂಬ ನಂಬಿಕೆ. ಇಲ್ಲಿ ಮಕ್ಕಳಿನ ವಯಸ್ಸು ಎಷ್ಟಿರಬೇಕು ಎಂದರೆ 2ರಿಂದ 5 ವರ್ಷ ಒಳಗಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಾಗುತ್ತದೆ. ಯಾವ ಸಮಯದಲ್ಲಿ ಮಾಡುತ್ತಾರೆ ಎಂದರೆ ವಿಜಯದಶಮಿ, ಲಲಿತಾ ಪಂಚಮಿ, ಅಕ್ಷಯ ತೃತೀಯ ಮತ್ತು ಪ್ರತಿ ಗುರುವಾರದಂದು ಮಾಡುತ್ತಾರೆ. ಹಾಗೆ ಅಮಾವಾಸ್ಯೆಯಂದು ಮಾಡುವುದಿಲ್ಲ. ಹಾಗೆ ಶಾರದಾಂಬ ದೇವತೆ ನೋಡೋಕ್ಕೆ ಒಂದು ರೂಲ್ಸ್ ಇದೆ. ಹೆಣ್ಣು ಮಕ್ಕಳು ಸೀರೆ ಮತ್ತು ಚೂಡಿದಾರ ಮತ್ತು ಲಂಗಾದೋಣಿಯಲ್ಲಿರಬೇಕು. ಗಂಡು ಮಕ್ಕಳು ಪಂಚೆಯಲ್ಲೇ ಇರಬೇಕು. 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪಂಚೆ ಅಲೋ ಇದೆ. 10 ವರ್ಷ ಕೆಳಪಟ್ಟ ಮಕ್ಕಳಿಗೆ ಪ್ಯಾಂಟ್ ಶರ್ಟ್ ಹಾಕೊಂಬರ್ಬೋದು. ನಮ್ಮ ಜೊತೆ ಬಂದಿದ್ದ ನನ್ನ ತಮ್ಮನಿಗೆ ಅಲೋ ಇರಲಿಲ್ಲ. ದೂರದಲ್ಲೇ ನೋಡಿ ದರ್ಶನ ಮಾಡ್ಕೊಂಡು ಬಂದ. ನಮಗೆಲ್ಲ ಒಳಗೆ ಬಿಟ್ಟಿದ್ದರು. ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಮಳೆ ಜಾಸ್ತಿ ಆಯಿತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ನೋಡಿ, ಇದೇ ಅಕ್ಷರಾಭ್ಯಾಸ ಮಾಡುವ ಜಾಗ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಯಾರೆಲ್ಲ ಅಕ್ಷರಾಭ್ಯಾಸ ಮಾಡಬೇಕು ದಯವಿಟ್ಟು ಬಂದು ಮಾಡಿ. 2 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ. ಉತ್ತಮ ಜ್ಞಾನ ಮತ್ತು ಉತ್ತಮ ಪ್ರಜೆ ಆಗ್ತಾರೆ. ದಯವಿಟ್ಟು ಬಂದು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ. ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ನಾವು ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಅಲ್ಲೂ ಸ್ವಲ್ಪ ಜನ ಕಮ್ಮಿನೇ ಇದ್ದರು. ಫೋಟೋಸ್ ಎಲ್ಲ ತಗೋತಾಯಿದ್ರು. ಇನ್ನು ನಾವು ಅದನ್ನ ಮುಗಿಸ್ಕೊಂಡು ಊಟಕ್ಕೆ ಹೊರಟ್ವಿ. ಇಲ್ಲಿ ಊಟದ ಸಮಯ ಬಂದು 12:15ರಿಂದ 2:15 ಗಂಟೆ ಇರುತ್ತೆ. ಸಂಜೆ 7:15ರಿಂದ 8:15ವರೆಗೂ ಇರುತ್ತೆ. ಈಚೆ ಬಂದ್ವಿ. ಊಟ ತುಂಬ ಚೆನ್ನಾಗಿತ್ತು. ನಮ್ಮ ಅಣ್ಣ ಈಚೆ ಎಲ್ಲ ನಿಂತಿರೆಲ್ಲ ಊಟ ಮುಗಿಸ್ಕೊಂಡು ಬರೋರು ಕಾಯ್ತಾ ಇದ್ವಿ. ಊಟ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ತಿರ್ಗಾ ಮಳೆ ಸ್ಟಾರ್ಟ್ ಆಗಿತ್ತು. ಇಲ್ಲಿಂದ ನಾವು ಹೋಗಿದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಶೃಂಗೇರಿಯಿಂದ ಹೊರನಾಡು 42 ಕಿಲೋಮೀಟರ್ ಇದೆ. ಅನ್ನಪೂರ್ಣೇಶ್ವರಿ ದೇವಾಲಯದ ಇತಿಹಾಸವು 400 ವರ್ಷಗಳ ಹಿಂದಿದ್ದು, ಈ ದೇವಸ್ಥಾನವನ್ನು ಧರ್ಮಕರ್ತರ ಕುಟುಂಬವು ಪ್ರಾರಂಭಿಸಿದ್ದು, ಇಂದಿಗೂ ಅದೇ ಕುಟುಂಬದವರು ದೇವಸ್ಥಾನದ ಸೇವೆಗಳನ್ನು ಮುಂದುವರಿಸುತ್ತಿದ್ದಾರೆ. ಈ ದೇವಸ್ಥಾನವು ಚಿಕ್ಕಮಗಳೂರಿನಿಂದ 100 ಕಿಲೋಮೀಟರ್ ದೂರವಿರುವ ಹೊರನಾಡಿನಲ್ಲಿದೆ. ಕರ್ನಾಟಕ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳ ಮಧ್ಯೆ ಮತ್ತು ಕಡಿಮೆಗಳ ಪ್ರದೇಶದಲ್ಲಿ ಇದೆ. 5ನೇ ಧರ್ಮಕರ್ತರಾದ ಶ್ರೀ ಡಿ.ಬಿ. ವೆಂಕಟ ಸುಬ್ಬಯ್ಯ ಜೋಶಿರವರು ಈಗ ಅವರು ದೈವಾಧೀನರಾಗಿದ್ದು, ಅವರ ಪ್ರತಿಮೆಯನ್ನು ಅನ್ನಪೂರ್ಣೇಶ್ವರಿ ದೇವಿಯ ಹೆಬ್ಬಾಗಿಲ ಮುಂಭಾಗದಲ್ಲಿ ಕಲ್ಲಿನ ಪ್ರತಿಮೆಯಾಗಿ ಸ್ಥಾಪಿಸಿದ್ದಾರೆ. ಇಲ್ಲಿ ನರಸಮ್ಮ ವೆಂಕಟಸುಬ್ಬಯ್ಯ ಜೋಶಿ ಮತ್ತು ಡಿ.ಬಿ. ವೆಂಕಟ ಸುಬ್ಬಯ್ಯ ಜೋಶಿರವರ ಕಲ್ಲಿನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಇದೇ ನೋಡಿ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಹೆಬ್ಬಾಗಿಲು. ಭದ್ರಾವತಿಯ ದಡದಲ್ಲಿರುವ ಈ ತಾಯಿಯನ್ನು ಶಕ್ತಿ ದೇವತೆ ಎಂದು ಸಹ ಕರೆಯುತ್ತಾರೆ. ಈ ದೇವಸ್ಥಾನದ ದಂತಕಥೆಯ ಪ್ರಕಾರ ಶಿವ ಮತ್ತು ಪಾರ್ವತಿ ಮಾತಿನ ವಾಗ್ವಾದವಾಗಿ ಆಗ ಶಿವ ಲೋಕವೆಲ್ಲ ಮಾಯ ಎಂದು ಇಲ್ಲಿರುವ ವಸ್ತುಗಳು ಆಹಾರವು ಮಾಯವೆಂದು ಹೇಳಿದರು. ಆಗ ಪಾರ್ವತಿ ಕೋಪಗೊಂಡು ಅದೃಷ್ಟಳಾಗಿ ಲೋಕದಿಂದ ಆಹಾರವನ್ನು ಮಾಯ ಮಾಡಿದಳು. ಜನರು ಹಸಿವಿನಿಂದ ನರಳುತ್ತಿದ್ದರು. ಶಿವನಿಗೂ ಸಹ ಆಹಾರದಿಂದ ನರಳುತ್ತಿದ್ದರು. ಆಗ ಶಿವನಿಗೆ ಆಹಾರದ ಮಹತ್ವ ತಿಳಿಯಿತು. ನಂತರ ಜನರ ದುಸ್ಥಿತಿಯನ್ನು ನೋಡಲಾಗದೆ ಪಾರ್ವತಿಯು ಕಾಶಿಯಲ್ಲಿ ಅಡುಗೆ ಮನೆಯನ್ನು ತೆರೆದಳು. ಎಲ್ಲರಿಗೂ ಆಹಾರವನ್ನು ನೀಡುತ್ತಿದ್ದಳು. ಶಿವನು ಸಹ ಕಾಶಿಗೆ ಬಂದು ಪಾರ್ವತಿ ದೇವಿಯ ಮುಂದೆ ಆಹಾರಕ್ಕಾಗಿ ಬಟ್ಟಲನ್ನು ಹಿಡಿಯುತ್ತಿದ್ದರು. ಪಾರ್ವತಿ ಮಮತೆಯಿಂದ ಶಿವನಿಗೆ ಆಹಾರವನ್ನು ನೀಡಿ ಶಿವನ ಹಸಿವನ್ನು ನೀಗಿಸಿದಳು. ಹೀಗೆ ಜನರ ಹಸಿವನ್ನು ನೀಗಿಸಿ ಪಾರ್ವತಿ ತಾಯಿಗೆ ಅನ್ನಪೂರ್ಣೆ ಎಂದು ಕರೆದರು. ಆಗ 8ನೇ ಶತಮಾನದಲ್ಲಿ ಅಗಸ್ತ್ಯ ಋಷಿಗಳು ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ಸ್ಥಾಪಿಸಿದರು. ಈ ತಾಯಿಯ ವಿಗ್ರಹವು ತಲೆಯಿಂದ ಪಾದದವರೆಗೂ ಚಿನ್ನದಿಂದ ಮುಚ್ಚಲ್ಪಟ್ಟಿರುತ್ತದೆ. ಆದ್ದರಿಂದ ಇಲ್ಲಿ ಒಂದು ಸಲ ಆದರೂ ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ ಮಾಡುವುದರಿಂದ ಜೀವನ ಪೂರ್ತಿ ಅನ್ನದ ನೀಗಿರುವುದಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಬಂದು ಇಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಿ. ನಾನು ಹೋಗಿದ್ದ ಯಾವುದೇ ದೇವಸ್ಥಾನಕ್ಕಾಗಲಿ ಸೀರೆ ಮತ್ತು ಡ್ರೆಸ್ಸಲ್ಲೇ ಅಲೋ ಇರೋದು. ಗಂಡು ಮಕ್ಕಳಿಗೆ ಬನೀನು ಶರ್ಟ್ ತೆಗ್ದು ತಾಯಿ ದರ್ಶನ ಮಾಡಬೇಕಿತ್ತು. ತುಂಬ ಅಲಂಕಾರ ಮಾಡಿದರು, ಚೆನ್ನಾಗಿತ್ತು. ನಾವು ಹೋಗಿದ್ದು ಭಾನುವಾರ, 2ನೇ ಆಷಾಢ ಶುಕ್ರವಾರದಿಂದ ಎಲ್ಲ ಅಲಂಕಾರ ಮಾಡಿದ್ರು. ತುಂಬ ಹೂವಿನಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಾವು ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಎಲ್ಲ ಅಲಂಕಾರ.
ಒಳಗಡೆ ಹಲೋ ಇರಲಿಲ್ಲ, ಅದಕ್ಕೋಸ್ಕರ ಈಚೆ ಸ್ವಲ್ಪ ಹಲೋ ಮಾಡಿದೆ. ನೋಡಿ ತುಂಬ ಚೆನ್ನಾಗಿದೆ ಅಲಂಕಾರ. ಇದು ತಾಯಿಯ ರಥ. ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು, ಸಖತ್ತಾಗಿತ್ತು. ಹೂವು ಅಂತೂ ಸಖತ್ತಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಅಲಂಕಾರ. ನಾವು ಹಿಂಗೆ ಕ್ಯೂಯಲ್ಲಿ ಹೋಗಿ ದರ್ಶನ ಮಾಡಿ ಬಂದು ಈಚೆನೂ ಸಹ ವೀಡಿಯೋ ಮಾಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಒಳಗಡೆ ಅಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ತಾಯಿದು. ಎಲ್ಲರೂ ಒಂದು ಸಲ ಬಂದು ದರ್ಶನ ಮಾಡಿ ತಾಯಿ ಅನ್ನಪೂರ್ಣೇಶ್ವರಿಯನ್ನ. ಹೊರಗಡೆ ಬಂದು ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿ ಜನ ಇದ್ದರು. ತುಂಬ ಎಲ್ಲ ಸೀರೆ ಉಟ್ಟು ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಲಕ್ಷ್ಮಿ ಹಾಗೆ ಎಲ್ಲ ಕಾಣ್ತಾಯಿದ್ರು. ಎಲ್ಲರಿಗೂ ಹಾಗೆ ಹಾಯ್ ಮಾಡಿದೆ. ದರ್ಶನ ಚೆನ್ನಾಗಾಯ್ತಾ ಅಂತ ಕೇಳ್ತಾಯಿದ್ದೆ. ನಮ್ಮ ಮಾಮನ ಮಗಳು ನಮಸ್ತೆ ನಮಸ್ತೆ ಚೆನ್ನಾಗಿತ್ತು ದರ್ಶನ ಅಂತ ಹೇಳ್ತಾಯಿದ್ಲು. ಹಾಗೆ ಸ್ವಲ್ಪ ಎಲ್ಲ ಶಾಪಿಂಗ್ ಮುಗಿಸಿ ಸ್ವಲ್ಪ ತಿಂಡಿಗಳನ್ನು ತಿಂದ್ಕೊಂಡ್ವಿ ಕೂತ್ಕೊಂಡು ಎಲ್ಲನೂ. ನೋಡಿ ಎಲ್ಲ ತಿಂಡಿ ತಿಂತಾಯಿದ್ವಿ. ನಮ್ಮ ಅಪ್ಪನೂ ತಿಂತಾ ಇದ್ದಾರೆ. ತಿಂಡಿ ಚೆನ್ನಾಗಿತ್ತು, ಈ ತಿಂಡಿ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ವಿ. ನೆಕ್ಸ್ಟು ನಾವು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಆಗ್ತಾಯಿದ್ವಿ. ಸ್ಥಳದಿಂದ ಕುಕ್ಕೆ, ಸೌತಡ ಗಣೇಶ ಇಲ್ಲೆಲ್ಲ ಹೋಗೋಣ ಅಂತ ಹೇಳ್ತಾಯಿದ್ವಿ. ನಮ್ಮ ಅಣ್ಣ ನಿಂತು ನೋಡಿ ಹೇಗೆ ಮಾಡಿದ್ಲು. ಹೋಪ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಾನು ಕೊಟ್ಟಿರೋ ಮಾಹಿತಿ ಶೃಂಗೇರಿ ಮತ್ತು ಅನ್ನಪೂರ್ಣೇಶ್ವರಿ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಫೋಟೋ ಸಹ ಹಾಕಿದ್ದೀನಿ. ಹೇಗಿತ್ತು ಅಂತ ಇದು ಸಹ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.